ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವ್ಲಾಗಲ್ಲಿ ಜಸ್ಟ್ ಸ್ಟಡೀಸ್ ಬಿಟ್ಟು ಬೇರೆ ಏನೂ ಇರಲ್ಲ. ಆ್ಯಂಡ್ ನಾನು ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಲೈಕ್ ಇಷ್ಟು ದಿನ ಜಸ್ಟ್ 8 ಅವರ್ಸ್ ಓದ್ತಿದ್ದೆ, ಇವಾಗ 12 ಅವರ್ಸ್ವರೆಗೂ ಓದಬೇಕು ಅಂತ ಟೈಮ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಎಲ್ಲ ನೈಟ್ ಪೂರ ಓದ್ತಾಯಿದ್ದೆ, ಬಿಕಾಸ್ ನಿದ್ದೆ ಬರ್ತಿರಲಿಲ್ಲ ಅಂತಷ್ಟೇ ನೈಟ್ ಓದ್ತಾಯಿದ್ದೆ. ಆ್ಯಂಡ್ ಇವಾಗ ಅರ್ಲಿ ಮಾರ್ನಿಂಗಿಂದ 3 o'clock ಸ್ಟಾರ್ಟ್ ಮಾಡಿದ್ದೀನಿ ಓದಬೇಕು ಅಂತ. ಆ್ಯಂಡ್ ಈ 40 ಡೇಸಲ್ಲಿ 10 ಡೇಸ್ನ ನಾನು ಅಂದರೆ ಲಾಸ್ಟ್ 10 ಡೇಸ್ನ ಜಸ್ಟ್ ಕ್ವಶನ್ ಪೇಪರ್ ವರ್ಕ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇರೋ ಸಬ್ಜೆಕ್ಟ್ಸ್ ಎಲ್ಲ ವರ್ಕ್ ಮಾಡ್ತೀನಿ, ಎಷ್ಟು ಓದಿದ್ದೀನಿ ಅಷ್ಟು. ಆ್ಯಂಡ್ ಒಂದು ಸಬ್ಜೆಕ್ಟ್ ಓದ್ತಿದ್ದಾಗೆ ಅದ್ರ ರಿಲೇಟೆಡು ಕ್ವಶನ್ ಪೇಪರ್ ಇರುತ್ತಲ್ಲ, ಅದ್ರ ಜೊತೆನೇ ಕ್ವಶನ್ಸ್ನು ಸಾಲ್ವ್ ಮಾಡ್ತಿದ್ದೀನಿ. ಜೊತೆಗೆ ಕಮ್ಯುನಿಕೇಷನ್ ಪೇಪರ್ಸ್ನು ವರ್ಕ್ ಮಾಡ್ತಾಯಿದ್ದೀನಿ, ಈಗ ಮಾಡಿರೋ ನೋಟ್ಸ್ಗಳು ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಏನಂದರೆ ಒಂದು ಫಿಕ್ಸೆಡ್ ಡೆಡ್ಲೈನ್ ಇಟ್ಕೋಬೇಕು. ಲೈಕ್ ನೆಕ್ಸ್ಟ್ 1 year ಸೀರಿಯಸ್ ಪ್ರಿಪ್ರೇಷನ್ ಮಾಡಬೇಕು, ಒಂದು ಜಾಬ್ ತೊಗೋಬೇಕು ಅಂತ. ಒಂದೇ ಎಕ್ಸಾಮಿಗೆ ಸ್ಟಿಕ್ ಆನ್ ಆಗೋದು ಬೇಡ, ಮಲ್ಟಿಪಲ್ ಎಕ್ಸಾಮ್ಸ್ ಅಟೆಂಡ್ ಮಾಡಿಕೊಂಡು ಯಾವುದು ಜಾಬ್ ಸೆಕ್ಯೂರ್ ಆಗುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ದೆನ್ ಮುಂದೆ ನೋಡ್ಬೋದು ನಮ್ಮದು ಡ್ರೀಮ್ ಜಾಬ್ ಯಾವುದಿದೆ ಅದು. ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅದಾಗಿಲ್ಲ ಅಂದರೆ ಸುಮ್ಮನೆ ತಲೆನೋವು ಕೆಲಸ ಅದು. ಆ್ಯಂಡ್ ಒಂದು ಬ್ಯಾಕಪ್ ಸ್ಕಿಲ್ ಇಟ್ಕೋಬೇಕು. ಲೈಕ್ ಗೌರ್ನಮೆಂಟ್ ಜಾಬ್ ಪ್ರಿಪ್ರೇಷನ್ ಜೊತೆ ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಮಾಡಿದರೆ ಪ್ರೆಷರ್ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಮುಂದೆ ಅಕಸ್ಮಾತ್ ಜಾಬ್ ಸಿಕ್ಕಿಲ್ಲ ಅಂದರೂ ರಿಗ್ರೆಟ್ ಮಾಡುವಂಥದ್ದು ಏನಿರಲ್ಲ, ಅದು ಇಲ್ಲ ಇದು ಇಲ್ಲ ಅಂತ. ಬೇಕಾದ್ರೆ ಕೇಳ್ತಾರೆ ಅಂತ ನೀನು ಹಂಗಿದ್ದೆ ಮಾಡ್ತೀನಿ. ಆ್ಯಂಡ್ ಏನಂದರೆ ಡೋಂಟ್ ಟೇಕ್ ಮೀ ರಾಂಗ್, ಬಿಕಾಸ್ ಐ ಆಮ್ ಜಸ್ಟ್ ಸ್ಪೀಕಿಂಗ್ ಬೇಸ್ಡ್ ಆನ್ ವಾಟ್ ಐ ಹ್ಯಾವ್ ಪರ್ಸ್ನಲಿ ಸೀನ್. ನನ್ನ ಸರ್ಕಲ್ ನೋಡಿರೋದು ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ನಮಗೆ ಶೇರ್ ಮಾಡಿರೋದು. ಈವನ್ ಸ್ಟಿಲ್ ನಮ್ಮ ರಿಲೇಟಿವ್ಸ್ ಆಗಲಿ ನಮ್ಮ ಅಕ್ಕಪಕ್ಕದವರಾಗಲಿ ಡಿಮೋಟಿವ್ ಮಾಡ್ತಿರ್ತಾರೆ. ಬಿಕಾಸ್ ನಮ್ಮ ಪಕ್ಕದಲ್ಲೇ ಪಾಪ UPSC ಆ್ಯಂಡ್ KPSC ಎರಡನ್ನೂ ಅಟೆಂಡ್ ಮಾಡಿದ್ದಾರೆ. ಅಂದರೆ KS ಆಗಬೇಕು ಇಲ್ಲ IAS ಆಗಬೇಕು ಅಂತ. ಬಟ್ ಅವರಿಗೆ ಲಾಸ್ಟ್ ಅಟೆಂಪ್ಟಲ್ಲೂ ಆಗಿಲ್ಲ. ಅವರು ಓದೋಕ್ಕೋಸ್ಕರ ಇವನ್ ಅವರು ಮದುವೆ ಆಗಿಲ್ಲ, ಬೇರೆ ಯಾವುದೂ ಜಾಬ್ ಇಲ್ಲ. ಲೈಕ್ ಇರೋ ಜಾಬಿಗೂ ರಿಸೈನ್ ಮಾಡಿ ಇದು ಅಂತ ಓದ್ಕೊಂಡು ಕೂತ್ಕೊಂಡ್ರು, ಬಟ್ ಆಗಲೇ ಇಲ್ಲ. ಅವ್ರನ್ನ ನೋಡಿ ನಮಗೆ ಹೇಳ್ತಾ ಇರ್ತಾರೆ, ಆಗಲ್ಲ ಸುಮ್ಮನೆ ಏನಕ್ಕೆ ಓದ್ತೀಯ, ಎಲ್ಲಾದರೂ ಕೆಲ್ಸಕ್ಕೆ ಹೋಗು, ಹಂಗೆ ಹಿಂಗೆ ಅಂತ. ಅದನ್ನು ಹೇಳ್ತಾ ಇರೋದು. ಅದಕ್ಕೆ ಒಂದು ನಾವು ಸೈಡ್ ಬಿಸ್ನೆಸ್ ಅಥವಾ ಏನಾದರೂ ವರ್ಕ್ ಅಂತ ಇಟ್ಕೊಂಡ್ರೆ ಎಂಡ್ ಆಫ್ ದಿ ಡೇ ಏನೂ ಮಾಡಿಲ್ಲ ಅನ್ನೋ ರಿಗ್ರೆಟ್ ಇರಲ್ಲ. ಈ ಕಡೆ ಓದ್ಕೊಂಡು ಜಾಬು ತೊಗೋಬೋದು, ಅಥವಾ ಜಾಬ್ ಸಿಕ್ಕಿಲ್ಲ ಅಂದರೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ. ಲೈಕ್ ಗೌರ್ನಮೆಂಟ್ ಜಾಬ್ ಇಲ್ಲ ಅಂದರೂ ನಮ್ಮ ಲೈಫ್ನ ಆರಾಮಾಗಿ ಲೀಡ್ ಮಾಡೋ ಥರ ನಮಗೆ ಐಡಿಯಾಸ್ ಇರಬೇಕು. ಐ ಜಸ್ಟ್ ಶೇರಿಂಗ್ ಮೈ ಒಪಿನಿಯನ್, ಸೊ ಪ್ಲೀಸ್ ಡೋಂಟ್ ಟೇಕ್ ಮಿ ರಾಂಗ್. ಆ್ಯಂಡ್ ದಿನಕ್ಕೆ ನಾನು ಕೋರ್ ಸಬ್ಜೆಕ್ಟು, ಕಮ್ಯುನಿಕೇಷನ್ ಪೇಪರ್ ಎಲ್ಲ ಸಬ್ಜೆಕ್ಟ್ಸ್ನೂ ವರ್ಕ್ ಮಾಡ್ತಿದ್ದೀನಿ. 12 hours ಸ್ಟಡಿ ಮಾಡ್ತಿದ್ದೀನಿ ಅಲ್ವಾ, ಹಾಗಾಗಿ. ಆ್ಯಂಡ್ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೋತಾ ಇಲ್ಲ, ಅವಾಗ ಸ್ವಲ್ಪ ಅಷ್ಟೆ. ಆ್ಯಂಡ್ ಈ 40 ಡೇಸಲ್ಲಿ ಸೀರಿಯಸ್ ಪ್ರಿಪ್ರೇಷನ್ ಇರಲಿ, ಆಗುತ್ತಾ ಬಿಡುತ್ತಾ ಹಾರ್ಡ್ ವರ್ಕ್ ಮಾಡಿ ಅಷ್ಟೆ. ಆ್ಯಂಡ್ ಇದಾಗಿತ್ತು ನನ್ನ ಡೇ 21 ಸ್ಟಡಿ ವ್ಲಾಗ್. ಸಿ ಯು ಆನ್ ದಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.